ಎಲ್ರಿಗೂ ನಮಸ್ಕಾರ. ನಾನು ದೇಶದ ಗರಡಿ ಮನೆ ತರಬೇತಿದಾರ ಡಾಕ್ಟರ್ ಸಾಲ್ಮನ್ ವಿಕ್ಟರ್. ವಿಶೇಷವಾಗಿ ಈ ದಿವಸ ತಿಳಿಸೋದೇನೆಂದರೆ ಮಡ್ ಥೆರಪಿ, ಮಣ್ಣಿನ ಬಗ್ಗೆ, ಮಣ್ಣಲ್ಲಿ ಏನೆಲ್ಲ ಅನುಕೂಲಗಳಿದೆ ಅಂತ ತಿಳಿಸ್ತೀನಿ. ಈ ಕೆಮ್ಮಣ್ಣು ಭಾಳ ಅವಶ್ಯಕ. ಈ ಕೆಮ್ಮಣ್ಣಿಗೆ ಬೇಕಾದಂತಹ ಎಲ್ಲ ಅರಿಶಿನ ಇರ್ಬೋದು, ಕುಂಕುಮ ಇರ್ಬೋದು, ಗಂಧ ಇರ್ಬೋದು, ಶ್ರೀಗಂಧ ಇರ್ಬೋದು, ಇತರೆ ಎಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಬೆಣ್ಣೆ, ತುಪ್ಪ, ಹರಳೆಣ್ಣೆ, ಎಳ್ಳೆಣ್ಣೆ ಇಂಥವನ್ನೆಲ್ಲ ಕೂಡ ಇದನ್ನು ಹಾಕಿ ಸಿದ್ಧಪಡಿಸಿರ್ತೀವಿ. ಪ್ರತಿ ದಿವಸ ಇದನ್ನು ನಾವು ಮಣ್ಣಿಗೆ ನೀರು ಹಾಕಿ ಧೂಳಾಗದಿರೋ ರೀತಿ ಕಾಪಾಡಿಕೊಂಡು ಸಂರಕ್ಷಿಸ್ಕೊಂಡು ನಾವು ಬರ್ತಾ ಇರ್ತೀವಿ. ಈ ಮಡ್ ಥೆರಪಿನಲ್ಲಿ ದೇಹಕ್ಕೆ ನಮಗೆ ಭಾಳಷ್ಟು ಆರೋಗ್ಯ ಕೊಡುತ್ತೆ. ಮಣ್ಣು ನೀವು ನೋಡಿರ್ಬೋದು, ಮಡಿಕೆಯಲ್ಲಿ ಊಟ ಮಾಡಿ ತಿಂದರೆ ಆರೋಗ್ಯ ಎಷ್ಟಿರುತ್ತೆ. ಮಣ್ಣಿನಲ್ಲಿ ಇರ್ತಕ್ಕಂಥ ಖನಿಜ ಅಂಶಗಳು ಬಾಡಿಯಲ್ಲಿ ಸೇರಿದ್ರೆ ನಮ್ಮ ದೇಹದಲ್ಲಿ ಏನೆಲ್ಲ ಲಾಭ ಉಂಟಾಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಈಗ ಮಡ್ ಥೆರಪಿ ಬಗ್ಗೆ ಒಂಚೂರು ಹೇಳ್ತಾ ಹೋಗ್ತೀನಿ. ಈ ಥರ ಹಳ್ಳ ತೆಗೆದು ಹಳ್ಳದೊಳಗಡೆ ಮಲಗಿಸಿ ನಂತರ ಈ ಮಣ್ಣೆಲ್ಲ ಪೂರ್ತಿ ಬಾಡಿ ಮೇಲೆ ಮುಚ್ಚಿ, ಏನು ಈ ತಲೆ ಭಾಗ ಇದೆ ರುಂಡ, ಅದನ್ನು ಉಸಿರಾಟಕ್ಕೆ ಆಡೋದಕ್ಕೆ ಬಿಟ್ಟು ಇನ್ನು ಸಂಪೂರ್ಣವಾಗಿ ದೇಹನ ಪೂರ್ತಿ ಮಣ್ಣಲ್ಲಿ ಮುಚ್ಚಿಬಿಟ್ಟು ನಾವು ಅದನ್ನು ಸ್ವಲ್ಪ 1 ನಿಮಿಷಗಳ ಕಾಲ ಅವ್ರಿಗೆ ಮಲಗೋದಕ್ಕೆ ಬಿಡ್ತೀವಿ. ನಂತರ ಈ ಮಲಗೋದಕ್ಕೆ ಬಿಟ್ಟ ನಂತರ ದೇಹ ಉಸಿರಾಟದ ಸಮತೋಲನ ಕಾಪಾಡಿಕೊಳ್ಳುತ್ತೆ, ದೇಹದಲ್ಲಿರ್ತಕ್ಕಂಥ ಉಷ್ಣತೆಯನ್ನು ಕಡಿಮೆಗೊಳಿಸುತ್ತೆ, ದೇಹದಲ್ಲಿರ್ತಕ್ಕಂಥ ರಕ್ತ ಚಲನೆಯನ್ನು ಸಮತೋಲನಗೊಳಿಸುತ್ತೆ. ಅದೇ ರೀತಿ ಮಾಂಸಖಂಡ ಇರ್ಬೋದು, ಎಲುಬುಗಳಿರ್ಬೋದು, ಮೂಳೆ ಇರ್ಬೋದು, ಎಲ್ಲವೂ ಕೂಡ ಒಂದು ನೋವು, ತೊಂದರೆ, ಕಷ್ಟಗಳು, ಸಮಸ್ಯೆಗಳು ಏನೇ ಇದ್ರೂ ಕೂಡ ಇದರಲ್ಲಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಅದನ್ನು ಬಂದು ಫೀಲ್ ಮಾಡಿ ಅದನ್ನು ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತೆ. ಇಲ್ಲ ಅಂದರೆ ಅದು ಯಾವುದೇ ರೀತಿ ಇದು ನಮಗೆ ಕಾಣೋದಿಲ್ಲ ಅನುಭವ. ಈಗ ಈ ವ್ಯಕ್ತಿಗೆ ನಾವು ಸಂಪೂರ್ಣವಾಗಿ ಮಣ್ಣಲ್ಲಿ ಮುಚ್ಚಿದ್ದೀವಿ ಮಡ್ ಥೆರಪಿಗೆ. ಇದು ಮುಚ್ಚಿದಾದ ನಂತರ 1 ನಿಮಿಷಗಳ ಕಾಲ ಅವ್ರಿಗೆ ಉಸಿರಾಡೋದಕ್ಕೆ ಮತ್ತು ಬಾಡಿ ಸೆಟ್ ಆಗೋದಕ್ಕೆ, ದೇಹದಲ್ಲಿರ್ತಕ್ಕಂಥ ಉಷ್ಣತೆ ಹೀರ್ಕೊಳ್ಳೋದಕ್ಕೆ ಬಿಡ್ತೀವಿ 1 ನಿಮಿಷ. ಇದಾದ ಮೇಲೆ 1 ನಿಮಿಷ ಆದ ನಂತರ ಒಬ್ಬ ವ್ಯಕ್ತಿ ಆ ಮನುಷ್ಯನ ಮೇಲೆ, ಆ ಮಣ್ಣಿನ ಮೇಲೆ ಕುಂಬಾರಂತರ ತುಳಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಪ್ರಾರಂಭ ಮಾಡಿದ್ಮೇಲೆ ದೇಹದಲ್ಲಿ ಕೆಳಭಾಗದಿಂದ ಆ ಕುತ್ತಿಗೆ ಭಾಗದವರೆಗೂ ತುಳಿದು ಮಾಂಸಖಂಡದಲ್ಲಿರ್ತಕ್ಕಂತಹ ನೋವು, ಸ್ನಾಯು ನೋವಿರ್ಬೋದು, ನರ ಸೆಳೆತ ಇರ್ಬೋದು, ಮೂಳೆ ನೋವಿರ್ಬೋದು, ಸಂಪೂರ್ಣವಾಗಿ ಅದು ಕಡಿಮೆ ಆಗುತ್ತೆ ಅಂತ ಹೇಳೋದಕ್ಕೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಪಾದದಲ್ಲಿ ತುಳಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪಾದದಿಂದ ಮೀನಿನ ಖಂಡ, ಮೀನಿನ ಖಂಡದಿಂದ ತೊಡೆ ಭಾಗದಿಂದ ಸೊಂಟದಿಂದ ಬೆನ್ನು, ಹಾಗೆ ಕೆಳಗಿಂದ ಮೇಲ್ವರೆಗೂ ಅವ್ರಿಗೆ ಖಂಡಗಳ ಮೇಲೆ ತುಳಿತದಿಂದ ನೋವು ಮುಕ್ತಿ ಮಾಡೋಂಥದ್ದು ಮಡ್ ಥೆರಪಿ. ಈ ರೀತಿಯಾಗಿ ತುಳಿತಾ ಆ ವ್ಯಕ್ತಿಗೆ ಸಂಪೂರ್ಣವಾಗಿ ದೇಹದಲ್ಲಿರ್ತಕ್ಕಂಥ ಎಲ್ಲ ನೋವುಗಳು ಶಮನವಾಗುತ್ತೆ. ಇದು ಈಗಿಂದ ಬಂದಿರತಕ್ಕಂಥದ್ದಲ್ಲ, ಬಹಳ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥದ್ದು. ಇದು ವಿಶೇಷವಾಗಿ ನಮ್ಮ ಗರಡಿ ಮನೆಗಳಲ್ಲಿ ಈ ಒಂದು ಮಡ್ ಥೆರಪಿನ ನಾವು ಕುಸ್ತಿ ಪೈಲ್ವಾನರುಗಳು ಮಾಡ್ಕೊಳ್ತೀವಿ. ಹೀಗಾಗಿ ಎಲ್ಲರೂ ಕೂಡ ಇದು ಆಲ್ರೆಡಿ ಭಾಳಷ್ಟು ಜನ ಇದರಲ್ಲಿ ಒಂದು ಅನುಭವವನ್ನು ಪಡ್ಕೊಂಡು ಹಲವು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಸೊಂಟ ಭಾಗದಲ್ಲಿ ತುಳಿತವಾಗ್ತಾ ಇದೆ. ಅದೇ ರೀತಿ ಬೆನ್ನಿನ ಭಾಗ ಸ್ವಲ್ಪನೇ ಬೆನ್ನಿನ ಭಾಗದಲ್ಲಿ ತುಳಿತಾ ಇದ್ದಾಗ ಖಂಡಗಳಲ್ಲಿ
ಬೆನ್ನಿನ ಮೂಳೆ ಸರಪಣಿಗಳಲ್ಲಿ ನೋವುಗಳು ಶಮನವಾಗುತ್ತೆ. ಉಸಿರು ಕೂಡ, ಉಸಿರಾಟದ ಸಮಸ್ಯೆ ನಿವಾರಣೆ ಆಗುತ್ತೆ. ಏನೇ ತೊಂದರೆ ಇದ್ದರೂ ಉಸಿರು ಕೂಡ ನಿಧಾನಕ್ಕೆ ತೆಗೆದುಕೊಂಡು ನಿಧಾನಕ್ಕೆ ಬಿಡುವಂಥದ್ದು. ಆ ರೆಕ್ಕೆ ಭಾಗ, ಬೆನ್ನಿನ ರೆಕ್ಕೆ ಭಾಗಗಳು ತುಳಿತವಾಗ್ತಾ ಇದೆ. ಅದೇ ರೀತಿ ಕುತ್ತಿಗೆ ಭಾಗ, ಕುತ್ತಿಗೆ ಪಕ್ಕದಲ್ಲಿ ಅದೇ ರೀತಿ ಹಿಂದೆ ಮುಂದೆ ತುಳಿತವಾಗಿ ದೇಹದಲ್ಲಿ ಎಲ್ಲ ಶಾಖ, ದೇಹದಲ್ಲಿರ್ತಕ್ಕಂಥ ನೋವು ಎಲ್ಲವೂ ಕೂಡ ಹೋಗುತ್ತೆ. ಅದೇ ರೀತಿ ಇದಾದ ನಂತರ ಮಣ್ಣ ಚೆನ್ನಾಗಿ ಒರೆಸಿ ಸ್ನಾನ ಮಾಡಿದಾಗ ಚರ್ಮ ಕಾಂತಿಯುತವಾಗಿ ತುಂಬ ಅದ್ಭುತವಾಗಿ ಹೊಳಪನ್ನು ಕಾಣ್ತದೆ. ಈಗ ಕೈ ಭಾಗದಲ್ಲಿ ತುಳಿತವಾಗ್ತಾ ಇದೆ. ಅಂಗೈನಿಂದ ರೆಟ್ಟೆವರೆಗೂ ಕೈ ಭಾಗದಲ್ಲಿ ತುಳಿತವಾಗ್ತಾ ಇದೆ.